50 ಟೀಮ್ನ ನೀವು ರೆಡಿ ಮಾಡಿಬಿಟ್ಟು ಇಡೀ ಬೆಂಗಳೂರಲ್ಲಿರುವಂಥ 248 ವಾರ್ಡ್ದು ಬೀದಿ ನಾಯಿಗಳು ಎಷ್ಟಿದೆ ಅಂತ ನೀವು ಗಣನೆ ಮಾಡಿದ್ದೀರಾ ಅಂದಮೇಲೆ ಅದ್ರದ್ದು ಪ್ರಾಕ್ಟಿಕಲ್ ಇನ್ವಾಲ್ವ್ಮೆಂಟ್ ಏನು? ಅದು ನಿಜವಾಗ್ಲೂ ಮಾಡಿದ್ರೆ ನೀವು ಇಲ್ಲ ಸುಮ್ಮನೆ ನಿಮಗೆ ಗೊತ್ತಿರೋಂಥ ಅಂಕಿಅಂಶ ಕೊಡ್ತಾ ಇದ್ದೀರಾ? ಅದಕ್ಕೆ ವೆಚ್ಚ ಮತ್ತು ಖರ್ಚಾಗಿರುವಂಥ ಮಾಹಿತಿ ಏನು? ಇದರಲ್ಲಿ ICAR ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಯಾವುದೋ ಸಂಸ್ಥೆ ಹೆಸರು ಹೇಳಿದ್ದಾರೆ, ಅದು ಸರ್ಕಾರದ ಸಂಸ್ಥೆ. ಅವ್ರದ್ದೇನಿತ್ತು ಇದರಲ್ಲಿ ರೋಲ್? ಅನಿಮಲ್ ಬರ್ತ್ ಕಂಟ್ರೋಲ್ ಏನು ಪ್ರೋಗ್ರಾಮ್ ಇದೆ, ವರ್ಷದಲ್ಲಿ ಎಷ್ಟು ನಾಯಿಗಳಿಗೆ ನೀವು ಈ ಒಂದು ಪ್ರೋಗ್ರಾಮ್ ಬೆನಿಫಿಟ್ ಕೊಟ್ಟಿದ್ದೀರಾ? ಅಂದರೆ ಆಪ್ರೇಷನ್ ಮಾಡೋಂಥದ್ದು ಅಷ್ಟೇ ಕೆಲಸ. ಎಷ್ಟು ನಾಯಿಗೆ ಆಪ್ರೇಷನ್ ಮಾಡಿದ್ದೀರಾ ಕೇಳಿರುವಂಥ ಪ್ರಶ್ನೆಗೆ ಇವತ್ತಿನವರೆಗೂ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಇಂದ ಒಂದು ಸೆನ್ಸಸ್ ಅಂತ ನಡೆಯುತ್ತೆ, ಜಾನುವಾರು ಜನಗಣತಿ ಅಂತ. ಹೌದು, ಪ್ರತಿ ವರ್ಷನೂ ನಡೆಯುತ್ತೆ. ಹೌದು. ಅದ್ರಲ್ಲಿ ಯಾಕೆ ಈ ನಾಯಿದು ಇದೆ ಇದೆ ಎಲ್ಲಿದೆ ಪ್ರೂಫ್? ಹೆಂಗಿದೆ ಸರ್? ಅದೇ ರ್ಯಾಂಡಮ್. ಇವಾಗ ಮೊನ್ನೆ BBMP ಅವರು ಲಾಸ್ಟ್ ನನಗೆ ಗೊತ್ತಿರೋಂಗೆ 2012-13 ಇವರು ಈ ಗಣನೆ ಮಾಡಿರೋದು. ಅದೇನು ಪರ್ಟಿಕ್ಯುಲರ್ ಆಗಿ BBMPಯಲ್ಲಿ ಆ್ಯನಿಮಲ್ ವೆಲ್ಫೇರ್ ಬೋರ್ಡಲ್ಲಿ ನಿಮಗೆ ಬಜೆಟ್ ಇದೆ. ಅದು ಪ್ರತಿ 3 ವರ್ಷ ನೀವು ಈ ಪ್ರಾಣಿಗಳನ್ನ ಗಣತಿನ ನೀವು ಮಾಡಬೇಕು ಅನ್ನೋದು ಇದೆ. ಬಟ್ ಇವರಿಗೆ ಕೆಲಸ ಸಾಕಷ್ಟಲ್ವ, ಒತ್ತಡ, ಇವರು ಮಾಡಲ್ಲ. ಈಗ ನಾವು ಲಾಸ್ಟ್ ಸರಿ ನಾವು ಇದೇ ಪ್ರಶ್ನೆ ರೇಸ್ ಮಾಡಿದ್ದಕ್ಕೆ ಎಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಅಂದರೆ ಅದು ಸೂಪರ್ಸಾನಿಕ್ ಫಾಸ್ಟ್ ಅಂತ ಹೇಳ್ಬೋದು. ಒಂದೇ ವಾರದಲ್ಲಿ ಇರುವಂಥ 248 ವಾರ್ಡ್, ಬೆಂಗಳೂರಲ್ಲಿರುವಂಥ 248 ವಾರ್ಡ್ ಒಂದೇ ವಾರದಲ್ಲಿ 50 ಟೀಮ್, 50 ಜನ ಅಲ್ಲ ಸರ್, 50 ಟೀಮ್ನ ರಚನೆ ಮಾಡಿ ಒಂದೇ ವಾರದಲ್ಲಿ ಇಡೀ ಬ್ಯಾಂಗ್ಳೂರಲ್ಲಿರುವಂಥ ಮನೆ ನಾಯಿಗಳಲ್ಲ, ಸ್ಟ್ರೀಟ್ ಡಾಗ್ಸ್ದು ಗಣಿಕೆ ಮಾಡಿದ್ದಾರೆ. ಹೋದ ವರ್ಷ ಅಂದರೆ ಲಾಸ್ಟ್ ಯಾವಾಗಲೂ ಅವರು ಗಣನೆ ಯಾವಾಗ ಮಾಡಿದ್ರು, ಒಂದು 4-5 ವರ್ಷ, ಅದು ಯಾವಾಗಲೂ ಅಂತಲೂ ಗೊತ್ತಿಲ್ಲ ಅವ್ರಿಗೆ, ಯಾವಾಗಲೂ ಮಾಡಿದ್ರಂತೆ. ಆವಾಗ ಒಂದು 4-3 ಲಕ್ಷ ಏನೋ ಇತ್ತಂತೆ ನಂಬರ್. ಇವಾಗ ಆ ನಂಬರ್ ಕಮ್ಮಿ ಆಗಿದೆ, ಬೀದಿ ನಾಯಿ ಇದು ನಂಬರು ಕಮ್ಮಿ ಆಗಿದೆಯಂತೆ. ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ ಸರ್? ಅದನ್ನೇ ನಾವು ಒಂದು ನಿಮಿಷ, ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಒಂದೇ ವಾರದಲ್ಲಿ 50 ಟೀಮ್ನ ನೀವು ರೆಡಿ ಮಾಡಿಬಿಟ್ಟು ಇಡೀ ಬೆಂಗಳೂರಲ್ಲಿರುವಂಥ 248 ವಾರ್ಡ್ದು ಬೀದಿ ನಾಯಿಗಳು ಎಷ್ಟಿದೆ ಅಂತ ನೀವು ಗಣನೆ ಮಾಡಿದ್ದೀರಾ ಅಂದಮೇಲೆ ಅದ್ರದ್ದು ಪ್ರಾಕ್ಟಿಕಲ್ ಇನ್ವಾಲ್ವ್ಮೆಂಟ್ ಏನು? ಅದು ನಿಜವಾಗ್ಲೂ ಮಾಡಿದ್ರೆ ನೀವು ಇಲ್ಲ ಸುಮ್ಮನೆ ನಿಮಗೆ ಗೊತ್ತಿರೋಂಥ ಅಂಕಿಅಂಶ ಕೊಡ್ತಾ ಇದ್ದೀರಾ? ಅದಕ್ಕೆ ವೆಚ್ಚ ಮತ್ತು ಖರ್ಚಾಗಿರುವಂಥ ಮಾಹಿತಿ ಏನು? ಇದರಲ್ಲಿ ICAR ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಯಾವುದೋ ಸಂಸ್ಥೆ ಹೆಸರು ಹೇಳಿದ್ದಾರೆ, ಅದು ಸರ್ಕಾರದ ಸಂಸ್ಥೆ. ಅವ್ರದ್ದೇನಿತ್ತು ಇದರಲ್ಲಿ ರೋಲು? ನೀವು 50 ಗುಂಪು ಮಾಡಿದಿರಲ್ಲ, 50 ಗುಂಪು ಯಾವ ಥರ ಗುಂಪು? ಎಂತಕ್ಕೆ 50 ಗುಂಪು ಮಾಡಿದ್ರಿ ಬೆಂಗಳೂರಲ್ಲಿ? ಅದು ಇರುವಂಥ 246 ವಾರ್ಡ್ಗೆ ಕೆಲಸ ಮಾಡೋದಕ್ಕೆ 50 ಗುಂಪು ಹೆಂಗೆ ಮಾಡಿದ್ರಿ? ಆಮೇಲೆ ಎರಡನೇದು, ಈ 4.5 ಲಕ್ಷ ಇರುವಂಥ ನಾಯಿ ಇವತ್ತಿನ ದಿನಕ್ಕೆ 2.25 ಲಕ್ಷ 3 ಲಕ್ಷ ನಾಯಿ ಆಗಿದೆ ಅಂತ ಹೇಳಿದ್ರೆ ಆ ನಂಬರ್ ಏನು ಕಮ್ಮಿ ಆಯ್ತು? ನೀವು ನಿಮ್ಮ ಒಂದು ಹೆಗ್ಗಳಿಕೆಗೋಸ್ಕರ ನಮ್ಮ ಒಂದು ಆನಿಮಲ್ ಬರ್ತ್ ಕಂಟ್ರೋಲ್ ABC ಪ್ರೋಗ್ರಾಮಿಂದ ನಾವು ಅದ್ರ ಸಂತತಿನ ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ತೀರಾ. ಬಟ್ ಅದೇ AWB ಏನೋ ನಾವು RTIಯಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಇವತ್ತಿನವರೆಗೂ ನಮ್ಗೆ ಉತ್ತರ ಕೊಟ್ಟಿಲ್ಲ. ಏನು? ಅನಿಮಲ್ ಬರ್ತ್ ಕಂಟ್ರೋಲ್ ಏನು ಪ್ರೋಗ್ರಾಮ್ ಇದೆ, ವರ್ಷದಲ್ಲಿ ಎಷ್ಟು ನಾಯಿಗಳಿಗೆ ನೀವು ಈ ಒಂದು ಪ್ರೋಗ್ರಾಮ್ ಬೆನಿಫಿಟ್ ಕೊಟ್ಟಿದ್ದೀರಾ? ಅಂದರೆ ಆಪ್ರೇಷನ್ ಮಾಡೋವಂಥದ್ದು ಅಷ್ಟೇ ಕೆಲಸ. ಎಷ್ಟು ನಾಯಿಗೆ ಆಪ್ರೇಷನ್ ಮಾಡಿದ್ದೀರಾ? ನೀವೇ ಹೇಳ್ತಾ ಇದ್ದೀರಲ್ವಾ, ಒಂದು 3.5-4 ಲಕ್ಷ ನಾಯಿ ಇತ್ತು ಅಂತ. ಎಷ್ಟು ನಾಯಿಗೆ ಮಾಡಿದ್ದೀರಾ ವರ್ಷಕ್ಕೆ? ನಂಗೆ ಜಾಸ್ತಿ ಬೇಡ ಸರ್, ನಮಗೆ ಲಾಸ್ಟ್ 5 ವರ್ಷದಿಂದ ಎಷ್ಟು ಆಪ್ರೇಷನ್ ಮಾಡಿದ್ದೀರಾ, ಎಷ್ಟು ನಾಯಿಗೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಖರ್ಚಾಗಿದೆ, ಆ ಖರ್ಚು ಯಾರ್ಯಾರು ಕೊಟ್ಟಿದ್ದೀರಿ? ಅಷ್ಟು ಗಣನೆ ಕೊಡಿ ಸಾಕು. ಕೊಡಲ್ಲ.